ಇನ್ನು ರಾಜ್ಯಪಾಲರನ್ನ ಕಾಂಗ್ರೆಸ್ ಸದಸ್ಯರು ತಳ್ಳಾಡಿದ ವಿಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ರು. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಅಗೌರವ ಆದರೆ ಸದನದ ಒಳಗಡೆ ರಾಜ್ಯಪಾಲರಿಗೆ ಅಗೌರವ ಮಾಡುವಂತ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಯಾತಕ್ಕೋಸ್ಕರ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನ ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಸದನಕ್ಕೆ ಕರೆದಾಗ ಬರಬೇಕು. ಅವರು ಏನು ಇವರ ಅಚೀವ್ಮೆಂಟ್ಸ್ ಇದೆ ಅಥವಾ ಪಾಲಿಸೀಸ್ ಇದೆ, ಫ್ಯೂಚರ್ ಪ್ಲಾನ್ಸ್ ಇದೆ, ಅದನ್ನು ಇವರು ಕೊಟ್ಟಾಗ ಸಂಪೂರ್ಣವಾಗಿ ಓದಿ ಅದನ್ನು ಮೆಸೇಜನ್ನು ಕೊಡಬೇಕು. ಆದರೆ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಸಾಂವಿಧಾನಿಕ ವಿಚಾರಗಳನ್ನು ನಿಂದಿಸ್ತಕ್ಕಂಥ ಒಂದು ಬೇರೆ ಸರ್ಕಾರವನ್ನು ತುಚ್ಛವಾಗಿ ಬಳಸ್ತಕ್ಕಂಥ ಪದಗಳನ್ನು ಅದು ಇಲ್ಲಿದ್ದರೆ ರಾಜ್ಯಪಾಲರನ್ನು ಅಡ್ಡ ಹಾಕಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಅಡ್ಡಿ ಉಂಟು ಮಾಡುವಂಥ ಕೆಲಸವನ್ನು ಮಾಡಿದರು. ಅವರು ಹೊರಗಡೆ ಹೋಗಬೇಕಾದ್ರೂ ಕೂಡ ಅಡ್ಡ ಹಾಕಿ ಸಂಘರ್ಷದ ವಾತಾವರಣವನ್ನು ನಿರ್ಮಾಣ ಮಾಡಿದರು. ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳಿಗೆ ಸದನವೇ ಮಾಡಿರುವ ನಿಯಮವನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ರೂಲ್ ಬುಕ್ಕಲ್ಲಿ ಪೇಜ್ ನಂಬರ್ 19 ಕರ್ನಾಟಕ ವಿಧಾನ ಪರಿಷತ್ತು ಮತ್ತು ವಿಧಾನ ಮಂಡಲದಲ್ಲಿರುವಂಥ ನಿಯಮಾವಳಿ ಕುರಿತಾಗಿ ಮಾಡಿರ್ತಕ್ಕಂಥ ನಮ್ಮ ನಿಯಮಾವಳಿಗಳ ಪುಸ್ತಕ ಇದರಲ್ಲಿ ಹೇಳುತ್ತೆ, ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲ ರಾಜ್ಯಪಾಲರು ಸಂವಿಧಾನದತ್ತವಾಗಿ ಇರತಕ್ಕಂಥ ಅಧಿಕಾರದಲ್ಲಿ ರಾಜ್ಯಪಾಲರು ಸದನಕ್ಕೆ ಬಂದಿದ್ದಾರೆ. ಏನು ಕ್ಯಾಬಿನೆಟ್ಟು ಕೊಟ್ಟಿತ್ತು ಆ ಭಾಷಣವನ್ನು 2 ಲೈನ್ ಆರಂಭದಲ್ಲಿ 2 ಲೈನ್ ಕೊನೆಯದನ್ನೆಲ್ಲ ಓದಿ ಮಂಡನೆ ಮಾಡಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನಾಗಿದೆ? ಹಿಂದಿಯೂ ಕೂಡ ಇದೇ ರೀತಿ ಮಾಡಿದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಖುರ್ಷಿದ್ ಆಲಂ ಖಾನ್ ಅವರು ಬೇರೆ ಬೇರೆ ರಾಜ್ಯಪಾಲರು ಮಾಡಿದರು. ಇದನ್ನ ಅವರು ಕಾಂಗ್ರೆಸ್ ಸರ್ಕಾರ ಮೇಲಿದ್ದಾಗ, ನಾವು BJPಯವರಲ್ಲಿದ್ದಾಗ ಇವತ್ತು ಅದನ್ನೇ ಮಾಡಿ ಹೋಗಿದ್ದಾರೆ. ನಾವೇನು ಅವರ ವಿರುದ್ಧ ನಿರ್ಣಯ ಮಂಡನೆ ಮಾಡಲಿಲ್ಲ. ಇವತ್ತು ಅವರು ಸದನಕ್ಕೆ